ಇಂದು ಸತ್ಯವೇದ ಮತ್ತು ಪರಲೋಕ ಕುಟುಂಬ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ದೇವರು ಪ್ರತಿ ಯುಗದಲ್ಲಿಯೂ ತಮ್ಮ ಪ್ರವಾದಿಗಳನ್ನು ಕಳುಹಿಸಿ ಅವರ ಮೂಲಕ ದೇವರ ಚಿತ್ತವನ್ನು ತಲುಪಿಸುವ ದೂತರ ಪಾತ್ರವನ್ನು ನಿರ್ವಹಿಸುವಂತೆ ಮಾಡಿದ್ದಾರೆ. ಇಂದು ನಮ್ಮ ವಿಷಯದಲ್ಲೂ ಇದೇ ರೀತಿಯಾಗಿದೆ. ಈ ಯುಗದಲ್ಲಿ ದೇವರ ಚಿತ್ತವನ್ನು ಬೋಧಿಸಿ ಅದನ್ನು ನೆರವೇರಿಸುವವರೆಲ್ಲರೂ ದೇವರು ಕಳುಹಿಸಿದ ಪ್ರವಾದಿಗಳಲ್ಲವೇ? ಇಂದು ಮನುಕುಲವನ್ನು ರಕ್ಷಿಸುವ ದೇವರ ಚಿತ್ತ ಮತ್ತು ಇಡೀ ಲೋಕದಾದ್ಯಂತ ಒಟ್ಟಾಗಿ ಆರಾಧಿಸುತ್ತಿರುವ ನಮ್ಮ ಎಲ್ಲಾ ಪರಲೋಕ ಕುಟುಂಬ ಸದಸ್ಯರಿಗಾಗಿ ದೇವರ ಚಿತ್ತವನ್ನು ಸತ್ಯವೇದದಲ್ಲಿ ಹೇಗೆ ಪ್ರವಾದಿಸಲಾಗಿದೆ ಮತ್ತು ದಾಖಲಿಸಲಾಗಿದೆ ಎಂಬುದರ ಕುರಿತು ಅಧ್ಯಯನ ಮಾಡೋಣ. 2 ತಿಮೊಥೆಯನಿಗೆ ಅಧ್ಯಾಯ 3 ವಚನ 12 ನೋಡೋಣ. ವಚನ 12 ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ವಚನ 13. ಆದರೆ ದುಷ್ಟರು ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ನೀನಾದರೋ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೇವಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿಶಿಕ್ಷೆಗೂ ಉಪಯುಕ್ತವಾಗಿದೆ. ಸತ್ಯವೇದವು ದೇವರು ಮನುಕುಲಕ್ಕೆ ಕಳುಹಿಸಿಕೊಟ್ಟ ಅಮೂಲ್ಯವಾದ ಉಡುಗೊರೆಯಾಗಿದೆ. ಆದಿಕಾಂಡದಿಂದ ಪ್ರಕಟಣೆಯವರೆಗಿನ ಸತ್ಯವೇದದ 66 ಪುಸ್ತಕಗಳಲ್ಲಿ ದೇವರು ಕಳುಹಿಸಿದ ಸಂದೇಶವು ಪ್ರೀತಿಯಿಂದ ತುಂಬಿದೆ. ನಾವು ಎಚ್ಚರವಾಗಿರಬೇಕಾದ ವಿಷಯಗಳು, ಮಾಡಬಾರದ ವಿಷಯಗಳು, ಖಂಡಿತವಾಗಿ ಮಾಡಲೇಬೇಕಾದ ವಿಷಯಗಳು, ನಮ್ಮಲ್ಲಿರಬೇಕಾದ ಗುಣಗಳು ಮತ್ತು ನಾವು ಕೈಗೊಳ್ಳಬೇಕಾದ ದೇವರ ಕಟ್ಟಳೆಗಳು ಇವೆಲ್ಲವೂ ಸತ್ಯವೇದದಲ್ಲಿ ಸಂಪೂರ್ಣವಾಗಿ ಪಟ್ಟಿ ಮಾಡಲ್ಪಟ್ಟಿವೆ. ಇದೆಲ್ಲವೂ ನಮ್ಮ ಆತ್ಮರಕ್ಷಣೆಗೋಸ್ಕರವಾಗಿದೆ. ಆದ್ದರಿಂದ ಸತ್ಯವೇದವು ಏನು ಹೇಳುತ್ತದೆ? ಅದು ನಮ್ಮನ್ನು ಆತ್ಮರಕ್ಷಣೆಗಾಗಿ ಜ್ಞಾನವಂತರನ್ನಾಗಿ ಮಾಡಲು ಶಕ್ತವಾಗಿದೆ ಎಂದು ತಿಳಿಸುತ್ತದೆ. 2 ಪೇತ್ರನು ಅಧ್ಯಾಯ 1 ವಚನ 20 ನೋಡೋಣ. ಅಧ್ಯಾಯ 1 ವಚನ 20. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಸತ್ಯವೇದವು ಮನುಷ್ಯನ ಆಲೋಚನೆಗಳು ಅಥವಾ ಅಭಿಪ್ರಾಯಗಳ ಆಧಾರದ ಮೇಲೆ ಬರೆಯಲ್ಪಟ್ಟ ಗ್ರಂಥವಲ್ಲ. ಬದಲಾಗಿ ಇಂದು ನಾವು ಹೊಂದಿರುವ ಸತ್ಯವೇದದ 66 ಪುಸ್ತಕಗಳು ದೇವರ ಚಿತ್ತ ಮತ್ತು ಅವರ ವಾಕ್ಯವನ್ನು ಇದ್ದ ಹಾಗೆಯೇ ತಿಳಿಸಲು ನಂಬಿಗಸ್ತಿಕೆಯಿಂದ ಬರೆಯಲಾಗಿದೆ. ಸತ್ಯವೇದದಲ್ಲಿರುವ ಕೆಲವು ದಾಖಲೆಗಳು ನೂರಾರು ಅಥವಾ ಸಾವಿರಾರು ವರ್ಷಗಳ ಅಂತರದಲ್ಲಿ ಬರೆಯಲ್ಪಟ್ಟಿದ್ದರೂ ಆ ಎಲ್ಲಾ ದಾಖಲೆಗಳು ಹೇಗಿವೆ? ದೇವರು ಸತ್ಯವೇದವನ್ನು ಅದರ ಹಿಂದಿನ ಮತ್ತು ಮುಂದಿನ ವಿಷಯಗಳೆಲ್ಲವೂ ಒಂದಕ್ಕೊಂದು ನಿಖರವಾಗಿ ಹೊಂದಿಕೊಳ್ಳುವಂತೆ ಬರೆಸಿದ್ದಾರೆ. ಈ ವಾಕ್ಯಗಳು ನಮ್ಮ ಆತ್ಮರಕ್ಷಣೆಗಾಗಿ ಬರೆಯಲ್ಪಟ್ಟಿರುವುದರಿಂದ ಮನುಷ್ಯನ ಅಭಿಪ್ರಾಯಗಳನ್ನು ಸೇರಿಸಿ ಅದಕ್ಕೆ ಏನನ್ನೂ ಕೂಡಿಸಬಾರದು ಅಥವಾ ಅದರಿಂದ ಏನನ್ನೂ ತೆಗೆಯಬಾರದು ಎಂದು ಬರೆಯಲಾಗಿದೆ, ಅಲ್ಲವೇ? ನಾವು ಆ ವಾಕ್ಯಭಾಗವನ್ನು ಸಹ ನೋಡೋಣ. ಪ್ರಕಟಣೆ ಅಧ್ಯಾಯ 22 ವಚನ 18 ನೋಡೋಣ. ಅಧ್ಯಾಯ 22 ವಚನ 18 ನೋಡೋಣ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಈ ಪುಸ್ತಕ ಎಂಬುದು ಸತ್ಯವೇದವನ್ನು ಸೂಚಿಸುವುದಿಲ್ಲವೇ? ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ, ಯಾರಾದರೂ ಸತ್ಯವೇದದ ಪ್ರವಾದನೆಯ ಮಾತುಗಳಿಗೆ ಏನನ್ನಾದರೂ ಸೇರಿಸಿದರೆ ದೇವರು ಏನು ಮಾಡುವರು? ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಆದ್ದರಿಂದ ನಾವು ಸತ್ಯವೇದದಲ್ಲಿ ಇಲ್ಲದಿರುವುದನ್ನು ಸೇರಿಸಬಾರದು. ವಚನ 19ರಲ್ಲಿ ಇನ್ನೇನೆಂದು ಹೇಳುತ್ತದೆ? ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಮಾತುಗಳನ್ನು ತೆಗೆದುಬಿಟ್ಟರೆ
ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದುಬಿಡುವನು. ಸತ್ಯವೇದದ ವಾಕ್ಯಗಳು ನಾವು ನಮ್ಮ ಇಚ್ಛಾನುಸಾರ ಸೇರಿಸಲು ಅಥವಾ ತೆಗೆದುಹಾಕಲು ಸಾಧ್ಯವಾಗದಂತಹ ಬಹಳ ಪ್ರಮುಖವಾದ ಅಂಶಗಳನ್ನು ಒಳಗೊಂಡಿವೆ. ಶಾಸ್ತ್ರಗಳ ಪ್ರತಿಯೊಂದು ಭಾಗವೂ ನಮ್ಮ ಆತ್ಮರಕ್ಷಣೆಗೆ ಅತ್ಯಗತ್ಯವಾಗಿರುವುದರಿಂದ ದೇವರು ಮನುಕುಲಕ್ಕೆ ಸತ್ಯವೇದದ 66 ಪುಸ್ತಕಗಳನ್ನು ಅನುಗ್ರಹಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಅನೇಕ ಸಭೆಗಳು ತಾವೇ ಸರಿ ಎಂದು ಹೇಳಿಕೊಳ್ಳುತ್ತವೆ. ಪರಲೋಕರಾಜ್ಯವು ನಮ್ಮ ಸ್ವತಃ ವಾದಗಳ ಪ್ರಕಾರ ಪ್ರವೇಶಿಸುವ ಸ್ಥಳವಲ್ಲ. ದೇವರ ವಾಕ್ಯವನ್ನು ಅಭ್ಯಾಸಕ್ಕೆ ಹಾಕುವುದರಲ್ಲಿ ರಕ್ಷಣೆ ಮತ್ತು ಪರಲೋಕರಾಜ್ಯವು ಕಂಡುಬರುವುದಿಲ್ಲವೇ? ಇಂದಿನ ದಿನಗಳಲ್ಲಿ ನಮ್ಮ ಸುತ್ತಲಿರುವ ಅನೇಕ ಸಭೆಗಳು ತಂದೆ ದೇವರನ್ನು ಮಾತ್ರ ಆರಾಧಿಸುತ್ತವೆ, ಆದರೆ ಸತ್ಯವೇದದಲ್ಲಿ ದೇವರು ಹೇಗೆ ಮಾಡಲು ಹೇಳಿದ್ದಾರೆ? ನಾವು ಸತ್ಯವೇದದ ಮೂಲಕ ಖಚಿತಪಡಿಸಿಕೊಂಡರೆ ಉತ್ತರವನ್ನು ಬಹಳ ಸುಲಭವಾಗಿ ಕಂಡುಕೊಳ್ಳಬಹುದು. ಎಷ್ಟಾದರೂ ಸತ್ಯವೇದದಲ್ಲಿ ದೃಢಪಡಿಕೊಳ್ಳದೆಯೇ ಕೆಲವರು ಇತರರು ನಂಬುವುದು ಅಥವಾ ಅನುಸರಿಸುವುದು ತಪ್ಪಾಗಿರಬೇಕು ಎಂದು ಹೇಳುತ್ತಾರೆ. ಅವರು ಈ ರೀತಿ ವರ್ತಿಸಿದರೆ ದೇವರ ಸತ್ಯವನ್ನು ಸ್ವೀಕರಿಸುವ ಅವರ ಮಾರ್ಗವನ್ನು ತಡೆಯುವುದಕ್ಕಿಂತ ಭಿನ್ನವಾಗಿರುವುದಿಲ್ಲ. ಆದ್ದರಿಂದ ಯಾರೊಬ್ಬರೂ ಯಾವುದೇ ರೂಢಿಗತ ಕಲ್ಪನೆಯನ್ನು ಹೊಂದಿರಬಾರದು. ದಾರಿ ತಿಳಿದವರು ನಮಗೆ ಸರಿಯಾದ ದಾರಿ ತೋರಿಸಿದರೆ ಹೇಗಿರುತ್ತದೆ? ನಿನ್ನೆ ನಾವು ನಡೆದ ದಾರಿ ತಪ್ಪು ದಾರಿಯಾಗಿದ್ದರೆ ಹೇಗಿರುತ್ತದೆ? ನಾವು ಆ ಮಾರ್ಗದಿಂದ ಹಿಂತಿರುಗಿ ಪಶ್ಚಾತ್ತಾಪ ಪಡಬೇಕೆಂಬುದೇ ದೇವರು ಬಯಸುವ ಚಿತ್ತವಾಗಿದೆ, ಅಲ್ಲವೇ? ಸತ್ಯವೇದದಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರು ಇದ್ದರೂ ಸತ್ಯವೇದದ ವಾಕ್ಯಗಳಿಗೆ ಏನನ್ನೂ ಸೇರಿಸಬೇಡಿ, ಅದರಿಂದ ಏನನ್ನೂ ತೆಗೆದು ಹಾಕಬೇಡಿ ಎಂಬ ದೇವರ ಮಾತನ್ನು ಜನರು ನಿರ್ಲಕ್ಷಿಸುತ್ತಿದ್ದಾರೆ. ಇದೇ ಇಂದಿನ ಜನರ ನಂಬಿಕೆಯ ಸತ್ಯತ್ವವಾಗಿದೆ. ಹಾಗಾದರೆ ತಂದೆ ದೇವರು ಮತ್ತು ತಾಯಿ ದೇವರ ಕುರಿತ ಸತ್ಯವೇದದ ವಾಕ್ಯಗಳನ್ನು ನಾವು ಅಧ್ಯಯಿಸೋಣ. ಪ್ರಕಟಣೆ ಪುಸ್ತಕ ಅಧ್ಯಾಯ 4 ನೋಡೋಣ. ಪ್ರಕಟಣೆ ಅಧ್ಯಾಯ 4 ವಚನ 11. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು. ಆಕಾಶ, ಭೂಮಿ ಮತ್ತು ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದವರು ದೇವರು. ಅವು ಯಾರ ಚಿತ್ತದಿಂದ ಸೃಷ್ಟಿಸಲ್ಪಟ್ಟವು? ದೇವರ ಚಿತ್ತದಿಂದ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ, ಅವುಗಳ ಸ್ಥಾನಗಳು ಮತ್ತು ಅದರ ಕುರಿತ ಎಲ್ಲವನ್ನೂ ದೇವರೇ ನಿರ್ಧರಿಸಿದ್ದಾರೆ. ಈ ಭೂಗ್ರಹದಲ್ಲಿ ಮನುಷ್ಯರು ಜೀವಿಸುವಂತೆಯೂ ಜೀವಿಗಳು ಅಸ್ತಿತ್ವದಲ್ಲಿರುವಂತೆಯೂ ನೀರು ಮತ್ತು ಗಾಳಿ ಇರುವಂತೆಯೂ ದೇವರೇ ಮಾಡಿದ್ದಾರೆ ಎಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಬರೆಯಲಾಗಿದೆ. ದೇವರು ಭೂಮ್ಯಾಕಾಶಗಳು ಮತ್ತು ಅವುಗಳಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದಾಗ ಈ ಲೋಕದಲ್ಲಿ ದೇವರ ಚಿತ್ತವಿಲ್ಲದೆ ಸೃಷ್ಟಿಸಲ್ಪಟ್ಟದ್ದು ಒಂದೂ ಇಲ್ಲವೆಂದು ಹೇಳಲಾಗಿದೆ. ಸದಸ್ಯರೇ, ಈ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳ ಅಸ್ತಿತ್ವದ ಬಗ್ಗೆ ಯೋಚಿಸಿ ನೋಡಿ. ತಂದೆ ಮತ್ತು ತಾಯಿ ಇಲ್ಲದೆ ಅಸ್ತಿತ್ವದಲ್ಲಿರುವ ಯಾವುದೇ ಜೀವಿ ಇದೆಯೇ? ಪ್ರಾಣಿಲೋಕವಾಗಲಿ ಅಥವಾ ಸಸ್ಯಲೋಕವಾಗಲಿ, ಜೀವವು ಅಸ್ತಿತ್ವದಲ್ಲಿರುವಲ್ಲೆಲ್ಲ ತಾಯಿಯೂ ಇರಲೇಬೇಕು. ತಾಯಿ ಇಲ್ಲದಿರುವಲ್ಲಿ ಜೀವವಿಲ್ಲ. ಆದ್ದರಿಂದ ತಾಯಿ ಇಲ್ಲದ ಲೋಕವು ಮರಣದ ಲೋಕವಾಗಿದೆ. ಇದು ಯಾರ ಚಿತ್ತವಾಗಿದೆ? ಅದು ದೇವರ ಚಿತ್ತವಾಗಿದೆ. ಹಾಗಾದರೆ ತಾಯಿ ದೇವರು ಇಲ್ಲದಿದ್ದರೆ ನಿತ್ಯ ಪರಲೋಕರಾಜ್ಯದಲ್ಲಿ ಜೀವವು ಇರಲು ಸಾಧ್ಯವೇ? ದೇವರ ರಾಜ್ಯವು ಜೀವದ ರಾಜ್ಯವಾಗಿದೆ. ಆತ್ಮಿಕ ಲೋಕದಲ್ಲಿ ತಂದೆ ದೇವರು ಮಾತ್ರವಲ್ಲದೆ ತಾಯಿ ದೇವರು ಕೂಡ ಇದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳೋಣ. ಜನರು ಸಭೆಗೆ ಹೋದಾಗ ದೇವರನ್ನು ತಂದೆ ದೇವರು ಎಂದು ಕರೆಯುತ್ತಾರೆ. ಅವರು ಯಾವುದೇ ಸಭೆಗೆ ಹೋದರೂ ಅವರು ಅದೇ ವಿಷಯವನ್ನು ಹೇಳುತ್ತಾರೆ. ಕಂಪನಿಯಲ್ಲಿ ತಂದೆ ಎಂಬ ಪದವನ್ನು ಬಳಸುತ್ತಾರೆಯೇ? ಅಥವಾ ಇದು ರಾಷ್ಟ್ರೀಯ ಸಂಸ್ಥೆಯು ಬಳಸುವ ಪದವೇ? ಅದನ್ನು ಎಲ್ಲಿ ಬಳಸಲಾಗುತ್ತದೆ? ಪ್ರತಿಯೊಂದು ಕುಟುಂಬದಲ್ಲೂ ತಂದೆ ಎಂಬುದು ಒಂದು ಶೀರ್ಷಿಕೆಯಾಗಿ ಅಸ್ತಿತ್ವದಲ್ಲಿದೆ. ನಾವು ಒಬ್ಬರನ್ನೊಬ್ಬರು ಸಹೋದರ ಸಹೋದರಿಯರೆಂದು ಕರೆಯುತ್ತೇವೆ.
ಸಹೋದರರು ಮತ್ತು ಸಹೋದರಿಯರು ಎಂಬ ಪದಗಳು ಸಹ ಕುಟುಂಬದಲ್ಲಿ ಬಳಸುವ ಪದಗಳಾಗಿವೆ. ತಂದೆ, ಸಹೋದರರು ಮತ್ತು ಸಹೋದರಿಯರು ಇದ್ದಾರೆ. ಹಾಗಾದರೆ ಯಾರು ಅಸ್ತಿತ್ವದಲ್ಲಿ ಬೇಕು? ಭೂಲೋಕದ ಕುಟುಂಬದಲ್ಲಿ ತಾಯಿ ಇರಲೇಬೇಕು ಎಂದು ಹೇಳುತ್ತಾ, ಪರಲೋಕದ ಕುಟುಂಬದಲ್ಲಿ ಮತ್ತು ಆತ್ಮಿಕ ಲೋಕದಲ್ಲಿ ತಾಯಿ ಇಲ್ಲ ಎಂದು ವಾದಿಸುವ ಅನೇಕ ಜನರಿದ್ದಾರೆ. ಇಲ್ಲಿ ಆತ್ಮರಕ್ಷಣೆ ಎಂಬ ಬಹಳ ಪ್ರಾಮುಖ್ಯವಾದ ವಿಷಯವು ಅಡಗಿದೆ. ದೇವರು ನಮ್ಮ ತಂದೆಯಾಗಿದ್ದಾರೆ. ಇದು ಸಭೆಯು ಮನಬಂದಂತೆ ಆರಿಸಿಕೊಂಡ ಶೀರ್ಷಿಕೆಯಲ್ಲ, ಬದಲಾಗಿ ಸತ್ಯವೇದವು ಕಲಿಸಿದ ಪದವಾಗಿದೆ. ಮತ್ತಾಯನು ಅಧ್ಯಾಯ 6 ತೆಗೆಯೋಣ. ಮತ್ತಾಯನು ಅಧ್ಯಾಯ 6 ವಚನ 9. ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಮತ್ತಾಯನು ಅಧ್ಯಾಯ 6 ವಚನ 9ರಲ್ಲಿ ಯೇಸು ಈ ಭೂಮಿಗೆ ಬಂದು ಪರಲೋಕದ ನಿಯಮಗಳನ್ನು ತಿಳಿಯದೆ ಜೀವಿಸುತ್ತಿದ್ದ ಜನರಿಗೆ ದೇವರು ನಮ್ಮ ತಂದೆಯಾಗಿದ್ದಾರೆಂದು ಕಲಿಸಿದರು. ವಚನ 8. ಆದದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ದೇವರನ್ನು ಯಾರೆಂದು ಕರೆಯಲಾಗಿದೆ? ದೇವರು ನಮ್ಮ ತಂದೆಯಾಗಿದ್ದಾರೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ದೇವರು ನಮ್ಮ ದೈಹಿಕ ತಂದೆಯಲ್ಲ, ಬದಲಾಗಿ ನಮ್ಮ ಆತ್ಮಿಕ ತಂದೆಯಲ್ಲವೇ? ನಾವು ಇಬ್ರಿಯರಿಗೆ ಅಧ್ಯಾಯ 12ಕ್ಕೆ ಹೋಗೋಣ. ಇಬ್ರಿಯರಿಗೆ ಅಧ್ಯಾಯ 12 ವಚನ 9. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆಯಾಗಿರುವಾತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ನಮ್ಮ ದೈಹಿಕ ಶರೀರಗಳಿಗೆ ಜನ್ಮ ನೀಡಿದ ದೈಹಿಕ ತಂದೆ ನಮಗಿರುವಂತೆ ನಮ್ಮ ಆತ್ಮಗಳಿಗೆ ಜನ್ಮ ನೀಡಿದ ಆತ್ಮಿಕ ತಂದೆ, ಅಂದರೆ ದೇವರು ನಮಗಿದ್ದಾರೆ ಎಂದು ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಕಲಿಸುತ್ತದೆ. ಸತ್ಯವೇದವು ಸತ್ಯದ ವಾಕ್ಯವಲ್ಲವೇ? ಸತ್ಯ ಎಂದರೆ ನಿಜವಾದದ್ದು ಎಂದರ್ಥವಲ್ಲವೇ? ಆತ್ಮಿಕ ಲೋಕದಲ್ಲಿ ತಂದೆಯಾಗಿ ಅಸ್ತಿತ್ವದಲ್ಲಿರುವವರು ನಮ್ಮ ದೇವರಾಗಿದ್ದಾರೆ. ತಂದೆ ಎಂಬ ಶೀರ್ಷಿಕೆ ತಮ್ಮ ಮಾಂಸ ಮತ್ತು ರಕ್ತಗಳನ್ನು ಪಡೆದ ಮಕ್ಕಳು ಬಳಸುವ ಶೀರ್ಷಿಕೆಯಲ್ಲವೇ? ತಂದೆ ಎಂದರೆ ಮಕ್ಕಳನ್ನು ಹೊಂದಿರುವ ಪುರುಷ ಎಂದರ್ಥ. ದೇವರು ಈ ಎಲ್ಲಾ ವಿಷಯಗಳನ್ನು ಸತ್ಯವೇದದಲ್ಲಿ ಬರೆದಿರುವುದರಿಂದ ಎಂದಿಗೂ ಅದಕ್ಕೆ ಏನನ್ನು ಸೇರಿಸಬಾರದು ಅಥವಾ ಅದರಿಂದ ಏನನ್ನೂ ತೆಗೆಯಬಾರದು. 2 ಕೊರಿಂಥದವರಿಗೆ ಅಧ್ಯಾಯ 6 ತೆಗೆಯೋಣ. 2 ಕೊರಿಂಥದವರಿಗೆ ಅಧ್ಯಾಯ 6 ವಚನ 17. ಆದದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೆರಿಸಿಕೊಂಡು ನಿಮಗೆ ಏನಾಗಿರುವೆನು? ತಂದೆಯಾಗಿರುವೆನು, ನೀವು ನನಗೆ. ನಾವು ಏನಾಗುತ್ತೇವೆ? ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ದೇವರು ನಮ್ಮೊಂದಿಗಿನ ಸಂಬಂಧವನ್ನು ತಂದೆ ಮತ್ತು ಮಕ್ಕಳ ಸಂಬಂಧವಾಗಿ ಹೀಗೆ ಸ್ಥಾಪಿಸಿದ್ದಾರೆ. ತಂದೆ, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎಂಬುವು ಕುಟುಂಬದಲ್ಲಿ ಬಳಸುವ ಶೀರ್ಷಿಕೆಗಳಾಗಿವೆ. ಎಷ್ಟಾದರೂ ಇಂದಿನ ಎಲ್ಲಾ ಸಭೆಗಳು ಸತ್ಯವೇದವನ್ನು ಈ ಹಂತದವರೆಗೆ ಮಾತ್ರ ಅರ್ಥಮಾಡಿಕೊಂಡಿವೆ. ಹಾಗಾದರೆ ಸತ್ಯವೇದದಲ್ಲಿ ತಾಯಿಯ ಕುರಿತು ಬೇರೆ ಏನಾದರೂ ಬರೆಯಲಾಗಿದೆಯೇ? ಗಲಾತ್ಯದವರಿಗೆ ಅಧ್ಯಾಯ 4 ನೋಡೋಣ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26. ಆದರೆ ಮೆಲನ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೆ ಯಾರು? ನಮಗೆ ತಾಯಿ. ಸತ್ಯವೇದದಲ್ಲಿ ಯಾರು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತಾರೆ? ಹಾಗಾದರೆ ಈ ಮೇಲನ ಎಂಬುದು ಏನನ್ನು ಸೂಚಿಸುತ್ತದೆ? ಅದು ಪರಲೋಕ ರಾಜ್ಯವನ್ನು ಸೂಚಿಸುತ್ತದೆ. ಹಾಗಾದರೆ ಮೇಲನ ಮತ್ತು ಸ್ವತಂತ್ರಳಾಗಿರುವ ಯೆರೂಸಲೇಮ್ ಯಾರು? ಆಕೆ ನಮ್ಮ ತಾಯಿಯಾಗಿದ್ದಾರೆ. ವಚನ 28 ರೊಂದಿಗೆ ಮುಂದುವರಿಸೋಣ.
ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ. ವಚನ 26ರಲ್ಲಿ ಸ್ವತಂತ್ರಳಾದ ಸ್ತ್ರೀಯನ್ನು ಮೇಲಣ ಯೆರೂಸಲೇಮ್ ಎಂದು ಬರೆಯಲಾಗಿದೆ. ಆಕೆ ಸ್ವತಂತ್ರಳು ಮತ್ತು ಆಕೆ ಯಾರು? ಹಾಗಾದರೆ ನಮ್ಮ ಆತ್ಮಗಳಿಗೆ ಯಾರು ಅಸ್ತಿತ್ವದಲ್ಲಿರಬೇಕು? ಪ್ರಕಟಣೆ 22ರಲ್ಲಿ ಸತ್ಯವೇದಕ್ಕೆ ಏನನ್ನು ಸೇರಿಸಬಾರದು ಅಥವಾ ಅದರಿಂದ ಏನನ್ನು ತೆಗೆದುಹಾಕಬಾರದು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಸತ್ಯವೇದದಲ್ಲಿರುವ ವಾಕ್ಯಗಳ ಪ್ರಕಾರ ನಾವು ತಾಯಿ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ಳಬೇಕೇ ಅಥವಾ ನಿರಾಕರಿಸಬೇಕೇ? ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದರೂ ಇಂದಿನ ಅನೇಕ ಸಭೆಗಳು ಅದನ್ನು ಅರಿತುಕೊಳ್ಳುವುದಿಲ್ಲ. ಆದ್ದರಿಂದ ದೇವರು ಒಬ್ಬರೇ, ಆತನು ತಂದೆ ದೇವರು ಮಾತ್ರ ಎಂದು ಹೇಳುತ್ತಾರೆ. ಭೂಮಿಯ ಮೇಲಿನ ಪ್ರಾಣಿ ಮತ್ತು ಸಸ್ಯ ಪ್ರಪಂಚವನ್ನು ದೇವರು ತಮ್ಮ ಚಿತ್ತದ ಪ್ರಕಾರ ಸೃಷ್ಟಿಸಿದರು. ಅವು ದೇವರು ನಮಗಾಗಿ ತೆರೆದಿಟ್ಟಿರುವ ಪ್ರಕೃತಿಯ ಪಠ್ಯಪುಸ್ತಕಗಳಾಗಿವೆ. ಸಮಸ್ತವೂ ದೇವರ ಚಿತ್ತವನ್ನು ಒಳಗೊಂಡಿದೆ. ಅನೇಕ ಜೀವಿಗಳಿಗೆ ತಂದೆ ಮತ್ತು ತಾಯಿ ಏಕೆ ಇದ್ದಾರೆ ಎಂಬುದರ ಕುರಿತು ನಾವು ಯೋಚಿಸಬೇಕು. ತಂದೆ ಮತ್ತು ತಾಯಿಯಿಲ್ಲದೆ ಮುಂದಿನ ಪೀಳಿಗೆಗೆ ಜೀವ ನೀಡಲು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇದು ದೇವರ ಚಿತ್ತವಾಗಿದೆ. ಪರಲೋಕದಲ್ಲಿ ತಂದೆ ದೇವರು ಇರುವಂತೆ ಈ ಭೂಮಿಯ ಮೇಲೆ ತಂದೆಯರಿದ್ದಾರೆ. ಈ ಭೂಮಿಯ ಮೇಲೆ ಸಹೋದರ ಸಹೋದರಿಯರು ಇರುವಂತೆ ಪರಲೋಕದಲ್ಲಿ ಆತ್ಮಿಕ ಸಹೋದರ ಸಹೋದರಿಯರು ಇದ್ದಾರೆ. ಭೂಲೋಕ ಕುಟುಂಬದಲ್ಲಿ ತಾಯಿ ಇರುವಂತೆ ಪರಲೋಕ ಕುಟುಂಬದಲ್ಲಿ ತಾಯಿ ದೇವರು ಇದ್ದಾರೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಇದು ಈಗ ನಮಗೆ ಸ್ಪಷ್ಟವಾಗಿ ಬಹಿರಂಗವಾಗಿದೆ. ಇಂದು ದೇವರನ್ನು ನಂಬುತ್ತೇವೆಂದು ಹೇಳಿಕೊಳ್ಳುವ ಹಲವಾರು ಸಭೆಗಳಿವೆ, ಆದರೆ ಅವು ಇವೆಲ್ಲವನ್ನೂ ತಳ್ಳಿಹಾಕುತ್ತವೆ. ಇದು ಅವರು ದೇವರ ವಾಕ್ಯವನ್ನು ಅಂಗೀಕರಿಸುವುದಿಲ್ಲ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26 ನಾನು ಬರೆಯಲಿಲ್ಲ. ಅದು ನೀವು ಬರೆದ ದಾಖಲೆಯೂ ಅಲ್ಲ. ಪವಿತ್ರಾತ್ಮನಿಂದ ಪ್ರೇರಿತರಾದ ಜನರು ದೇವರಿಂದ ಈ ಎಲ್ಲವನ್ನು ಸ್ವೀಕರಿಸಿ ದಾಖಲಿಸಿದ್ದಾರೆ. ಹಾಗಾದರೆ ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ ಎಂದು ಹೇಳಿರುವ ನಮ್ಮ ತಾಯಿಯ ಬಗ್ಗೆ ನಾವು ಹೇಗೆ ಅರ್ಥಮಾಡಿಕೊಳ್ಳಬೇಕು? ಈ ವಿಷಯದ ಕುರಿತು ಆದಿಕಾಂಡ ಪುಸ್ತಕ ಅಧ್ಯಾಯ 1 ನೋಡೋಣ. ಆದಿಕಾಂಡ ಅಧ್ಯಾಯ 1 ವಚನ 26 ನೋಡೋಣ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು, ದೇವಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ವಚನ 26ರಲ್ಲಿ ದೇವರು ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳುತ್ತಾರೆ. ದೇವರು ಮನುಷ್ಯನನ್ನು ಸೃಷ್ಟಿಸುತ್ತಿದ್ದಾರೆ ಅಲ್ಲವೇ? ಮನುಕುಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ದೇವರು ಇಬ್ಬರಾಗಿದ್ದಾರೆ ಎಂದು ಚರ್ಚ್ ಆಫ್ ಗಾಡ್ ಹೇಳುತ್ತದೆ. ಈ ವಿಷಯದಲ್ಲಿ ಚರ್ಚ್ ಆಫ್ ಗಾಡ್ನ ಬೋಧನೆ ಮತ್ತು ಲೋಕದ ಎಲ್ಲಾ ಸಭೆಗಳ ಬೋಧನೆಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ದೇವರು ನಿಶ್ಚಯವಾಗಿಯೂ ಒಬ್ಬರೇ ಎಂದು ಅವರು ಹೇಳುತ್ತಾರೆ. ಇಲ್ಲಿ ಮಾತನಾಡುತ್ತಿರುವವರು ಯಾರು? ದೇವರು ಹೀಗೆಂದರು ಎಂದು ಬರೆಯಲಾಗಿದೆ. ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ತಮ್ಮನ್ನು ನಮ್ಮ ಎಂದು ಉಲ್ಲೇಖಿಸಿಕೊಂಡ ದೇವರಿಂದ ಮನುಕುಲವು ಸೃಷ್ಟಿಸಲ್ಪಟ್ಟಿತು ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು. ಸದಸ್ಯರೇ, ನಮ್ಮ ಎಂಬ ಪದವು ಬಹುವಚನವಾಗಿದೆ. ಅದು ಏಕವಚನವಲ್ಲ. ಒಬ್ಬರೇ ದೇವರಿದ್ದರೆ ಆತನು ನಾನು ನನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟುಮಾಡುವೆನು ಎಂದು ಹೇಳಬೇಕಿತ್ತು. ಆದಾಗ್ಯೂ ದೇವರು ಆ ರೀತಿ ವ್ಯಕ್ತಪಡಿಸಲಿಲ್ಲ. ಬದಲಾಗಿ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ವಚನ 27 ನೋಡೋಣ.
ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು, ದೇವಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಯಾರು ಸೃಷ್ಟಿಸಲ್ಪಟ್ಟರು? ಗಂಡು ಮತ್ತು ಹೆಣ್ಣು. ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ಆಗ ಒಂದು ಗಂಡು ಮತ್ತು ಒಂದು ಹೆಣ್ಣು ಸೃಷ್ಟಿಯಾಯಿತು. ದೇವರ ಸ್ವರೂಪದಲ್ಲಿ ಗಂಡು ಸ್ವರೂಪ ಮತ್ತು ಹೆಣ್ಣು ಸ್ವರೂಪ ಎರಡೂ ಇವೆ ಎಂದು ಇದು ಸ್ಪಷ್ಟವಾಗಿ ತೋರಿಸುವುದಿಲ್ಲವೇ? ಈ ಕಾರಣದಿಂದಲೇ ದೇವರು ಮನುಷ್ಯರನ್ನು ಉಂಟುಮಾಡೋಣ ಎಂಬ ಅಭಿವ್ಯಕ್ತಿಯನ್ನು ಬಳಸಿದರು. ಗಂಡು ಸ್ವರೂಪವನ್ನು ಹೊಂದಿರುವ ದೇವರನ್ನು ಮನುಕುಲವು ಇಂದಿನವರೆಗೂ ತಂದೆ ದೇವರು ಎಂದು ಕರೆಯುತ್ತಾ ಬಂದಿದೆ. ಹಾಗಾದರೆ ಸ್ವಾಭಾವಿಕವಾಗಿ ಹೆಣ್ಣು ಸ್ವರೂಪದ ದೇವರನ್ನು ನಾವು ಏನೆಂದು ಕರೆಯಬೇಕು? ಇದು ಸ್ವಾಭಾವಿಕವಾಗಿದೆ. ಸತ್ಯವೇದದ 66 ಪುಸ್ತಕಗಳಲ್ಲಿ ಆದಿಕಾಂಡವೇ ಮೊದಲ ಪುಸ್ತಕವಲ್ಲವೇ? ಮೊದಲ ಅಧ್ಯಾಯದಲ್ಲಿಯೇ ತಂದೆ ದೇವರು ಮತ್ತು ತಾಯಿ ದೇವರು ಅಸ್ತಿತ್ವದಲ್ಲಿದ್ದಾರೆಂಬ ಸತ್ಯವನ್ನು ದೇವರು ನಮಗೆ ತಿಳಿಸಿದ್ದಾರೆ. ಇದಲ್ಲದೆ ಹಳೆ ಒಡಂಬಡಿಕೆಯಲ್ಲಿ ಸುಮಾರು 2500 ಬಾರಿ ಎಲೋಹಿಮನ್ನು ದೇವರು ಎಂಬ ಪದವಾಗಿ ಬಳಸಲಾಗಿದೆ. ಏಕವಚನ ನಾಮಪದವಿಲ್ಲದ ಕಾರಣ ಎಲೋಹಿಮ್ ಅನ್ನು ಬಳಸಲಾಗಿದೆಯೇ? ಇಲ್ಲ. ಸತ್ಯವೇದವು ಒಂದು ದೇವರನ್ನು ಸೂಚಿಸಲು ಏಕವಚನ ನಾಮಪದವನ್ನು ಬಳಸಿದಾಗ ಅದು ಎಲೋಹ ಆಗಿದೆ. ಕನ್ನಡದಲ್ಲಿ ಏಕವಚನ ನಾಮಪದದ ಕೊನೆಗೆ ಗಳು ಎಂಬ ಪ್ರತ್ಯಯವನ್ನು ಸೇರಿಸಿದರೆ ಅದು ಬಹುವಚನವಾಗುವಂತೆಯೇ? ಅದೇ ರೀತಿ ಎಲೋಹ ಎಂಬ ಪದದ ನಂತರ ಇಮ್ ಸೇರಿಸಿದರೆ ಅದು ಬಹುವಚನವಾಗುತ್ತದೆ. ಅದು ಎಲ್ಲೋಹಿಮ್ ಆಗುತ್ತದೆ. ಏಕವಚನ ರೂಪವಿದ್ದರೂ ದೇವರು ಅದನ್ನು ಮೂಲ ಸತ್ಯವೇದದಲ್ಲಿ ಹೇಗೆ ದಾಖಲಿಸಿದ್ದಾರೆ? ಎಲ್ಲೋಹಿಮ್. ದೇವರು ಸತ್ಯವೇದವನ್ನು ಈ ಬೋಧನೆಯಿಂದ ತುಂಬಿದ್ದರೂ ಜನರು ತಂದೆ ದೇವರು ಮಾತ್ರ ಇದ್ದಾರೆ, ತಾಯಿ ದೇವರಿಲ್ಲ ಎಂದು ಹೇಳುತ್ತಾರೆ. ಇದು ಸಂಪೂರ್ಣವಾಗಿ ತಪ್ಪಾದ ಬೋಧನೆಯಾಗಿದೆ. 1 ಯೋಹಾನನು ಅಧ್ಯಾಯ 2 ವಚನ 25 ಅನ್ನು ನೋಡೋಣ. ಅಧ್ಯಾಯ 2 ವಚನ 25. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು. ನಮಗೆ ಏನನ್ನು ವಾಗ್ದಾನ ಮಾಡಿದರು? ನಿತ್ಯ ಜೀವವು. ದೇವರು ಇಡೀ ಮನುಕುಲಕ್ಕೆ ನಿತ್ಯ ಜೀವವನ್ನು ನೀಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ಜೀವವು ಯಾರಿಂದ ಬರುತ್ತದೆ ಎಂಬ ಪ್ರಶ್ನೆಗೆ 21ನೇ ಶತಮಾನದ ಜೀವವಿಜ್ಞಾನಿಗಳು ಒಂದು ನಿರ್ಣಾಯಕ ಮುಕ್ತಾಯಕ್ಕೆ ಬಂದಿದ್ದಾರೆ. ತಾಯಿ ಇಲ್ಲದೆ ಜೀವವನ್ನು ಮುಂದಿನ ಪೀಳಿಗೆಗೆ ಸಾಗಿಸಲು ಸಾಧ್ಯವೇ ಇಲ್ಲ ಎಂಬ ಸತ್ಯವನ್ನು ಅವರು ಕಂಡುಕೊಂಡರು. ಆದ್ದರಿಂದ ದೇವರ ಎಲ್ಲ ಸೃಷ್ಟಿಯಲ್ಲಿ ತಂದೆ ಇರುವಲ್ಲಿ ತಾಯಿಯೂ ಇರಲೇಬೇಕು ಎಂಬ ತತ್ವವನ್ನು ದೇವರು ಸ್ಥಾಪಿಸಿದ್ದಾರೆ. ಭೂಮಿಯ ಮೇಲಿರುವುದು ಪರಲೋಕದಲ್ಲಿರುವುದರ ಪ್ರತಿರೂಪವೂ ಛಾಯೆಯೂ ಆಗಿದೆ ಎಂದು ಇಬ್ರಿಯರಿಗೆ ಅಧ್ಯಾಯ 8 ವಚನ 5 ವಿವರಿಸುವುದಿಲ್ಲವೇ? ಹಾಗಾದರೆ ಪ್ರತಿರೂಪ ಮತ್ತು ಛಾಯೆಯಾಗಿರುವ ಭೂಲೋಕದಲ್ಲಿ ತಾಯಿಯ ಅಸ್ತಿತ್ವವಿದ್ದರೆ ಸತ್ಯತ್ವದ ಲೋಕದಲ್ಲಿಯೂ ತಾಯಿ ಖಂಡಿತವಾಗಿಯೂ ಅಸ್ತಿತ್ವದಲ್ಲಿರಲೇಬೇಕು. ಈ ಕಾರಣದಿಂದಲೇ ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ ದೇವರು ಆದರೆ ಮೆಲನ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ ಎಂದು ಪ್ರಕಟಿಸುತ್ತಾರೆ. ಆದಿಕಾಂಡ ಅಧ್ಯಾಯ 1 ವಚನ 26ರಿಂದ 27ರಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರು ಒಬ್ಬರಿಗೊಬ್ಬರು ಏನು ಹೇಳಿದರು? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಆದಿಕಾಂಡ ಅಧ್ಯಾಯ 1 ವಚನ 27ರಲ್ಲಿ ದೇವರ ಗಂಡು ಸ್ವರೂಪದ ಪ್ರತಿರೂಪವಾಗಿ ಪುರುಷನನ್ನು ಮತ್ತು ದೇವರ ಸ್ತ್ರೀ ಸ್ವರೂಪದ ಪ್ರತಿರೂಪವಾಗಿ ಸ್ತ್ರೀಯನ್ನು ಸೃಷ್ಟಿಸಲಾಗಿದೆ ಎಂದು ದಾಖಲಾಗಿದೆ, ಅಲ್ಲವೇ? ಆದ್ದರಿಂದ ಈ ಭೂಮಿಯ ಮೇಲೆ ಗಂಡು ಮತ್ತು ಹೆಣ್ಣಿನ ಅಸ್ತಿತ್ವವು ಪರಲೋಕದಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರು ಅಸ್ತಿತ್ವದಲ್ಲಿದ್ದಾರೆ ಎಂಬುದನ್ನು ಸಾಕ್ಷೀಕರಿಸುತ್ತದೆ. ತಂದೆ ಮಾತ್ರ ಇದ್ದು ತಾಯಿ ಇಲ್ಲದಿದ್ದರೆ ಜೀವವು ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಜೀವದ ಲೋಕವು ಅಸ್ತಿತ್ವದಲ್ಲಿರಲು ಸಾಧ್ಯವೇ ಇಲ್ಲ. ಪ್ರಕಟಣೆ ಅಧ್ಯಾಯ 4 ವಚನ 11 ದೇವರು ಎಲ್ಲವನ್ನೂ ತಮ್ಮ ಚಿತ್ತದ ಪ್ರಕಾರ ಈ ರೀತಿ ಉಂಟುಮಾಡಿದರೆಂದು ದೃಢಪಡಿಸುತ್ತದೆ. ಹೀಗೆ ಈ ಜೀವದ ಲೋಕವು ಸಂಪೂರ್ಣವಾಗಿ ದೇವರ ಚಿತ್ತದಿಂದ ಮನುಕುಲಕ್ಕೆ ಉಡುಗೊರೆಯಾಗಿ ಕೊಡಲ್ಪಟ್ಟಿತು. ಹಾಗಾದರೆ ದೇವರ ರಾಜ್ಯವು ಜೀವದ ರಾಜ್ಯವಾಗಿರುವುದರಿಂದ ತಾಯಿ ದೇವರು ಸಹ ಪರಲೋಕ ರಾಜ್ಯದಲ್ಲಿ ಇರಲೇಬೇಕಲ್ಲವೇ? ತಾಯಿ ದೇವರು ಇಲ್ಲದ ಲೋಕವು ಮರಣದ ಲೋಕವಾಗಿದೆ.
ಈ ಭೂಮಿಯ ಮೇಲೆ ಲೆಕ್ಕವಿಲ್ಲದಷ್ಟು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿವೆ. ಸಸ್ಯಲೋಕವಾಗಲಿ ಅಥವಾ ಪ್ರಾಣಿಲೋಕವಾಗಲಿ ತಾಯಿ ಇಲ್ಲದ ಲೋಕವು ಮರಣದ ಲೋಕವಾಗಿದೆ. ಪರಲೋಕ ರಾಜ್ಯದಂತಹ ಜೀವದ ಲೋಕದಲ್ಲಿ ತಾಯಿಯು ಅಸ್ತಿತ್ವದಲ್ಲಿರಲೇಬೇಕು. ಆದಿಕಾಂಡ ಅಧ್ಯಾಯ 1:26 ನಾವು ನೋಡಿದರೆ, ದೇವರು ಮೊದಲ ಮನುಷ್ಯನಾದ ಆದಾಮ ಮತ್ತು ಹವ್ವಳನ್ನು ಸೃಷ್ಟಿಸುವುದಕ್ಕಿಂತ ಮೊದಲೇ ಯಾರು ಅಸ್ತಿತ್ವದಲ್ಲಿದ್ದರು? ತಂದೆ ದೇವರು ಮತ್ತು ತಾಯಿ ದೇವರು ಅಸ್ತಿತ್ವದಲ್ಲಿದ್ದರು, ಅಲ್ಲವೇ? ಆದಿಕಾಂಡ ಅಧ್ಯಾಯ 1 ಮೂಲಕ ತಂದೆ ಮತ್ತು ತಾಯಿ ಇಬ್ಬರೂ ಅಸ್ತಿತ್ವದಲ್ಲಿರುವ ಪರಲೋಕ ರಾಜ್ಯವನ್ನು ದೇವರು ನಮಗೆ ಈಗಾಗಲೇ ಪ್ರಕಟಪಡಿಸಿದ್ದಾರೆ. ಸತ್ಯವೇದದಲ್ಲಿರುವ ದೇವರ ವಾಕ್ಯಕ್ಕೆ ಸ್ವಲ್ಪವೂ ಸೇರಿಸದೆ ಅಥವಾ ಅದರಿಂದ ತೆಗೆದುಹಾಕದೆ ಇದ್ದದ್ದನ್ನು ಇದ್ದ ಹಾಗೆಯೇ ಅರ್ಥಮಾಡಿಕೊಂಡು ಸ್ವೀಕರಿಸಬೇಕೆಂದು ನಮಗೆ ಬೋಧಿಸಲಾಗಿದೆ. ಆದ್ದರಿಂದ ತಂದೆ ದೇವರು ಮಾತ್ರ ಅಸ್ತಿತ್ವದಲ್ಲಿದ್ದಾರೆ, ತಾಯಿ ದೇವರು ಅಸ್ತಿತ್ವದಲ್ಲಿಲ್ಲ ಎಂದು ಜನರು ಹೇಳಿದರು. ಅವರ ಬೋಧನೆಯು ಸಂಪೂರ್ಣವಾಗಿ ಸುಳ್ಳಾಗಿದೆ ಎಂದು ನಾವೆಲ್ಲರೂ ಅರ್ಥಮಾಡಿಕೊಳ್ಳಬೇಕು. ಒಂದು ಮಗು ತಾಯಿಯ ಮೂಲಕ ಮಾತ್ರ ಅಸ್ತಿತ್ವದಲ್ಲಿರಲು ಸಾಧ್ಯ. ಈ ಕಾರಣದಿಂದಲೇ ಕಳೆದುಹೋದ ಪರಲೋಕದ ಮಕ್ಕಳನ್ನೆಲ್ಲ ಹುಡುಕುವ ಸಮಯದ ಕುರಿತು ದೇವರು ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಾನು ಅವರನ್ನು ಕೂಡಿಸಿಕೊಳ್ಳುವೆನು ಎಂದು ತಿಳಿಸಿದರು. ಯೇಸು ಈ ಸಾಮ್ಯವನ್ನು ಉಪಯೋಗಿಸಿದ್ದರಿಂದ ನಾವು ಅದರ ಅರ್ಥದ ಬಗ್ಗೆ ಸ್ವಲ್ಪ ಸಮಯ ತಿಳಿದುಕೊಳ್ಳೋಣ. ಹುಂಜಗಳು ತಮ್ಮ ಮರಿಗಳನ್ನು ವಿರಳವಾಗಿ ಕೂಡಿಸಿಕೊಳ್ಳುತ್ತವೆ. ಶತ್ರು ದಾಳಿ ಮಾಡಿದಾಗ ಅವು ಮರಿಗಳನ್ನು ರಕ್ಷಿಸುತ್ತವೆ, ಆದರೆ ಅವು ಅಷ್ಟೇ ಮಾಡುತ್ತವೆ. ಎಷ್ಟಾದರೂ ಕೋಳಿ ಏನು ಮಾಡುತ್ತದೆ? ಬೇಟೆಯಾಡುವ ಹಕ್ಕಿಯೊಂದು ಮರಿಯನ್ನು ಹಿಡಿಯಲು ತಲೆಯ ಮೇಲೆ ಸುತ್ತುತ್ತಿರುವಾಗ ತಾಯಿ ಕೋಳಿ ತನ್ನ ಮರಿಗಳಿಗೆ ಅಪಾಯವನ್ನು ಸಹಜವಾಗಿಯೇ ಗ್ರಹಿಸಿ ತುರ್ತಾಗಿ ಕೂಗುತ್ತದೆ. ಸಾಮಾನ್ಯವಾಗಿ ಅದು ಸೌಮ್ಯವಾಗಿ ಕೋಕೋ ಎಂದು ದನಿ ಮಾಡುತ್ತದೆ, ಆದರೆ ಆ ಕ್ಷಣದಲ್ಲಿ ಅದು ತೀಕ್ಷ್ಣವಾಗಿ ಕೂಗುತ್ತದೆ. ಈ ಕೂಗು ಕೇಳಿ ಎಲ್ಲಾ ಮರಿಗಳು ತಮ್ಮ ತಾಯಿಯ ಬಳಿಗೆ ಓಡಿ ಬರುತ್ತವೆ. ತಾಯಿ ತನ್ನ ರೆಕ್ಕೆಗಳನ್ನು ಸಾಧ್ಯವಾದಷ್ಟು ಅಗಲವಾಗಿ ಹರಡಿ ತನ್ನ ಎಲ್ಲಾ ಮರಿಗಳನ್ನು ಸುರಕ್ಷಿತವಾಗಿ ಕೆಳಗೆ ಒಟ್ಟುಗೂಡಿಸುತ್ತದೆ. ಆ ಕ್ಷಣದಲ್ಲಿ ಬೇಟೆಯಾಡುವ ಹಕ್ಕಿ ಕೂಡ ಮರಿಗಳ ಮೇಲೆ ದಾಳಿ ಮಾಡಲು ಧೈರ್ಯ ಮಾಡುವುದಿಲ್ಲ. ಕೋಳಿ ಸಾಮಾನ್ಯವಾಗಿ ಹೆಚ್ಚು ದುರ್ಬಲವೆಂದು ಪರಭಕ್ಷಕ ಪ್ರಾಣಿಗೆ ತಿಳಿದಿದ್ದರೂ ತನ್ನ ಮರಿಗಳನ್ನು ರಕ್ಷಿಸುವ ತಾಯಿಯ ಮೇಲೆ ದಾಳಿ ಮಾಡಲು ಅದು ಧೈರ್ಯ ಮಾಡುವುದಿಲ್ಲ, ಏಕೆಂದರೆ ಅದು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಅವುಗಳನ್ನು ರಕ್ಷಿಸುತ್ತದೆ. ದೇವರು ಸಕಲ ಸೃಷ್ಟಿಯಲ್ಲಿ ಇಂತಹ ದೈವಿಕ ಯೋಜನೆಯನ್ನು ಇಟ್ಟಿರುವುದರ ಹಿಂದೆ ಭೂಲೋಕದ ವ್ಯವಸ್ಥೆಯ ಮೂಲಕ ಕಣ್ಣಿಗೆ ಕಾಣದ ಪರಲೋಕದ ಮತ್ತು ಆತ್ಮಿಕ ವಿಷಯಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕೆಂಬ ಉದ್ದೇಶವಿದೆ ಎಂಬುದನ್ನು ಈ ಉದಾಹರಣೆಗಳು ನಮಗೆ ಅರ್ಥಮಾಡಿಸುತ್ತವೆ. ಇಂದು ನಮ್ಮ ಸುತ್ತಲೂ ಅನೇಕ ಸಭೆಗಳಿವೆ. ದೇವರನ್ನು ನಂಬುವುದು ಒಳ್ಳೆಯದು, ಆದರೆ ಸತ್ಯವೇದದ ಬೋಧನೆಗಳನ್ನು ತಪ್ಪಾಗಿ ಅಥವಾ ವ್ಯರ್ಥವಾಗಿ ಬೋಧಿಸಿದರೆ ಅದರ ಪರಿಣಾಮ ಏನಾಗುವುದೆಂದು ಅವರು ಹೇಳಿದ್ದಾರೆ. ಮತ್ತಾಯನು ಅಧ್ಯಾಯ 7:21 ಒಟ್ಟಿಗೆ ನೋಡೋಣ. ಮತ್ತಾಯನು ಅಧ್ಯಾಯ 7:21. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ದೇವರಲ್ಲಿ ನಂಬಿಕೆ ಇಟ್ಟಿದ್ದೇವೆ ಎಂದು ಹೇಳುವ ಜನರು ಆತನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವುದಿಲ್ಲವೇ? ದೇವರಲ್ಲಿ ನಂಬಿಕೆ ಇಟ್ಟಿದ್ದೇವೆ ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ವಚನ 22. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಸದಸ್ಯರೇ, ತಂದೆಯ ಚಿತ್ತವೇನು? ತಂದೆ ದೇವರು ಮತ್ತು ತಾಯಿ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಡುವುದೇ ದೇವರ ಚಿತ್ತವೇ? ಅಥವಾ ತಂದೆ ದೇವರು ಮಾತ್ರ ಅಸ್ತಿತ್ವದಲ್ಲಿದ್ದಾರೆ ಎಂದು ಬೋಧಿಸುವುದು ಮತ್ತು ವಾದಿಸುವುದು ದೇವರ ಚಿತ್ತವೇ? ನಾವು ಸತ್ಯವೇದದಲ್ಲಿರುವ ಪ್ರತಿಯೊಂದು ಬೋಧನೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು.
ಆದ್ದರಿಂದ ಸತ್ಯವೇದದ ಪ್ರಕಾರ ದೇವರ ವಾಕ್ಯವನ್ನು ಬೋಧಿಸುವುದೇ ಅತ್ಯಂತ ನಿಖರವಾದ ಮಾರ್ಗವೆಂದು ಸಮಾಜವು ಅಂಗೀಕರಿಸಿದಾಗ ಮಾತ್ರ ದೇವರಲ್ಲಿ ಸರಿಯಾಗಿ ನಂಬಿಕೆ ಇಡಲು ಸಾಧ್ಯ. ಎಷ್ಟಾದರೂ ಅದು ಹಾಗೆ ನಡೆಯುತ್ತಿಲ್ಲ. ಅನೇಕ ಸಂದರ್ಭಗಳಲ್ಲಿ ಸತ್ಯವೇದದಲ್ಲಿ ಬರೆದಿರುವುದನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಅದರಲ್ಲಿ ಬರೆಯದಿರುವುದನ್ನು ಸೇರಿಸಲಾಗುತ್ತದೆ. ದೇವರು ಈ ಭೂಮಿಗೆ ಬಂದಾಗ ಸ್ಪಷ್ಟವಾಗಿ ಮತ್ತು ಗಂಭೀರವಾಗಿ ಆಜ್ಞಾಪಿಸಿದರು, ತಂದೆಯ ಚಿತ್ತದಂತೆ ನಡೆಯಿರಿ. ಆದಿಕಾಂಡ ಅಧ್ಯಾಯ 1 ಮತ್ತು ಗಲಾತ್ಯದವರಿಗೆ ಅಧ್ಯಾಯ 4 ಮೂಲಕ ದೇವರು ನಮಗೆ ಏನನ್ನು ಕಲಿಸಿಕೊಟ್ಟಿದ್ದಾರೆ. ತಾಯಿ ದೇವರು ಅಸ್ತಿತ್ವದಲ್ಲಿದ್ದಾರೆಂದು ದೇವರು ನಮಗೆ ತಿಳಿಸಿದ್ದಾರೆಯೇ ಅಥವಾ ಅವರು ಅಸ್ತಿತ್ವದಲ್ಲಿಲ್ಲವೆಂದು ನಂಬಬೇಕೆಂದು ತಿಳಿಸಿದ್ದಾರೆಯೇ? ಮತ್ತು ಎಲ್ಲಾ ಜೀವಿಗಳು ಕೇವಲ ತಾಯಿಯ ಮೂಲಕವೇ ಜನಿಸುವಂತೆ ದೇವರು ಏಕೆ ವಿನ್ಯಾಸ ಮಾಡಿದ್ದಾರೆ? ನಾವು ಪರಲೋಕದ ವಿಷಯಗಳನ್ನು ನಮ್ಮ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲದ ಕಾರಣ ಈ ಭೂಮಿಯ ಮೇಲಿನ ಮಾದರಿಯ ವ್ಯವಸ್ಥೆಯ ಮೂಲಕ ನಾವು ಪರಲೋಕ ರಾಜ್ಯವನ್ನು ಕಲಿಯುವಂತೆ ಮತ್ತು ಅರ್ಥಮಾಡಿಕೊಳ್ಳುವಂತೆ ದೇವರು ಮಾಡಿದ್ದಾರೆ. ದೇವರು ಕುಟುಂಬವನ್ನು ವಿಶೇಷವಾಗಿ ಸ್ಥಾಪಿಸಿ ಅದರ ಸದಸ್ಯರನ್ನು ರಕ್ತದ ಬಂಧಗಳ ಮೂಲಕ ಸಂಪರ್ಕಿಸಿದ್ದಾರೆ. ಇದನ್ನೇ ನಾವು ಸಾಮಾನ್ಯವಾಗಿ ರಕ್ತ ಸಂಬಂಧ ಎಂದು ಕರೆಯುತ್ತೇವೆ. ಅದೇ ರೀತಿ ನಮ್ಮನ್ನು ಆತ್ಮಿಕ ರಕ್ತ ಸಂಬಂಧದಲ್ಲಿ ಬಂಧಿಸಲು ದೇವರು ನಮಗೆ ನೀಡಿರುವ ಸತ್ಯ ಯಾವುದು? ಹೊಸ ಒಡಂಬಡಿಕೆಯ ಪಸ್ಕಹಬ್ಬದ ಮೂಲಕ ಅವರು, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಘೋಷಿಸಿದರು ಮತ್ತು ಪಸ್ಕಹಬ್ಬವನ್ನು ಜ್ಞಾಪಕ ಮಾಡಿಕೊಂಡು ಕೈಕೊಳ್ಳುವಂತೆ ನಮಗೆ ಸ್ಪಷ್ಟವಾಗಿ ಆಜ್ಞಾಪಿಸಲಿಲ್ಲವೇ? ಎಷ್ಟಾದರೂ ಯೇಸು ಕುತೂಹಲದಿಂದ ಅಪೇಕ್ಷಿಸಿ ಆಜ್ಞಾಪಿಸಿದ ಸತ್ಯವಾದ ಹೊಸ ಒಡಂಬಡಿಕೆಯ ಪಸ್ಕಹಬ್ಬವನ್ನು ಸಹ ಇಂದಿನ ಸಭೆಗಳು ಆಚರಿಸಲು ವಿಫಲವಾಗಿವೆ. ನಾವು ಈ ಎಲ್ಲಾ ಸತ್ಯಗಳನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಇಡೀ ಲೋಕದಾದ್ಯಂತ ಬೋಧಿಸಬೇಕು. 2 ತಿಮೊಥೆಯನಿಗೆ ಅಧ್ಯಾಯ 3 ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸಲು ಮನಸ್ಸು ಮಾಡುವವರಿಗೆ ಏನಾಗುತ್ತದೆ ಎಂದು ಹೇಳುತ್ತದೆ. ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಪರಲೋಕ ರಾಜ್ಯಕ್ಕೆ ಹೋಗುವ ನಂಬಿಕೆಯಿಂದ ಜೀವಿಸಲು ಪ್ರಯತ್ನಿಸಿದರೆ ನಮ್ಮ ಸುತ್ತಲಿರುವವರಿಂದ ಕೆಲವು ಕಷ್ಟಗಳನ್ನು ಖಂಡಿತವಾಗಿ ಎದುರಿಸಬೇಕಾಗುತ್ತದೆ ಎಂದು ಅದು ನಮಗೆ ತಿಳಿಸಿಕೊಡುತ್ತದೆ, ಅಲ್ಲವೇ? ಜನರು ಭಾನುವಾರದ ಆರಾಧನೆ ಮತ್ತು ಕ್ರಿಸ್ಮಸ್ ಆಚರಿಸುವಾಗ ಇತರರು ಅದು ಒಂದು ಸಭೆ ಇರಬೇಕು ಎಂದು ಭಾವಿಸುತ್ತಾರೆ. ಎಷ್ಟಾದರೂ ನಾವು ಪಸ್ಕಹಬ್ಬ ಮತ್ತು ಸಬ್ಬತ್ ದಿನವನ್ನು ಆಚರಿಸುತ್ತೇವೆ. ನಾವು ತಾಯಿ ದೇವರನ್ನು ನಂಬುತ್ತೇವೆ ಎಂದು ಹೇಳಿದಾಗ ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ? ಓ, ಅದು ಒಂದು ವಿಚಿತ್ರ ಸಭೆಯಲ್ಲವೇ? ಇದು ಖಂಡಿತವಾಗಿಯೂ ವಿಚಿತ್ರವಾದುದಲ್ಲ. ದೇವರ ದೃಷ್ಟಿಕೋನದಿಂದ ಇದು ಅತ್ಯಂತ ನಿಖರವಾದ ಮತ್ತು ಸಂಪೂರ್ಣ ನಂಬಿಕೆಯನ್ನು ಹೊಂದಿರುವ ಸಭೆ ಅಲ್ಲವೇ? ಈ ಕಾರಣದಿಂದಲೇ ಪೇತ್ರ ಮತ್ತು ಪೌಲನು ಈ ಸಭೆಗೆ ಹೋಗುತ್ತಿದ್ದರು. ಅದು ಯೇಸು ಸ್ಥಾಪಿಸಿದ ಸಭೆಯಾಗಿದೆ. ಲೋಕವು ನಮ್ಮನ್ನು ಹೇಗೆ ನೋಡಿದರೂ ಲೋಕದ ತೀರ್ಪು ದೇವರ ತೀರ್ಪಿಗಿಂತ ಭಿನ್ನವಾಗಿದೆ. ನೀವು ಪವಿತ್ರಾತ್ಮನ ಅನೇಕ ಸುಂದರ ಫಲಗಳನ್ನು ಪಡೆಯಿರಿ. ಎಲ್ಲಾ ಪರಲೋಕದ ಮಕ್ಕಳು ಮತ್ತು ಚೀಯೋನಿನ ಎಲ್ಲಾ ಸಭೆಗಳು ದೇವರ ದೃಷ್ಟಿಯಲ್ಲಿ ದೃಢವಾಗಿ ನಿಲ್ಲಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.